ಹೇಳಮ್ಮ, ಏನಾಗಿತ್ತಮ್ಮ ಅಲ್ಲಿ ಊರಲ್ಲಿ? ಊರಲ್ಲಣ್ಣ ಅಲ್ಲಿ ಟೀಚರ್ಸ್ಗಳು ಸರಿ ಇರ್ಲಿಲ್ಲಣ್ಣ. ನಾವು ಕಂಪ್ಲೇಂಟ್ ಕೊಟ್ಟು ಒಂದು 2-3 ಸತಿ ಇದು ಮಾಡಿಸಿತಣ್ಣ, ಬೀಗ ಹಾಕ್ಸಿತ್ತು. ಹಾ ಅದರಿಂದ ಅರ್ತಿ ಏನು ಮಾಡಿದ್ರಣ್ಣ, ಮಕ್ಳುಗಳು ಬಿಡ್ತಾ ಹೋದ್ರಣ್ಣ. ಬೇರೆ ಟೀಚರ್ಸ್ನ ತಂದು ಯಾಕೆಂದ್ರೆ 1-2 ವರ್ಷ ಹಾಕೋದು ಮತ್ತೆ ಅವ್ರನ್ನ ಹಾಕೋದು ಆ ಥರ ಮಾಡ್ಬಿಟ್ಟಿರೋಣ. ಅದಕ್ಕೆ ಏನು ಮಾಡ್ರು ಮಕ್ಕಳು, ಯಾಕಂತಾರೆ ಇವತ್ತು ಎಜುಕೇಶನ್ ಎಂಥ ಬಡವನಾರು ಅವ್ರ ಮಕ್ಕಳಿಗೆ ಎಜುಕೇಶನ್ ಮುಖ್ಯ ಅಣ್ಣ. ಅದು ಯಾರೇ ಅಣ್ಣ, ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನು ಮಾಡೋಣ, ಅವರು ಟಿ ಸಿ ಇಸ್ಕೊಂಡು ಬೇರೆ ಈಗ ಇವರು ಹೇಳಂಗೆ ದಲಿತರು ಅಡುಗೆ ಮಾಡ್ತಾವ್ರೆ, ದಲಿತರು ಅಡುಗೆ ಮಾಡ್ತಾ ಇರೋದಕ್ಕೋಸ್ಕರ ಈ ಶಾಲೆ ಬಿಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು, ಅದು ಸುಳ್ಳು ಹಂಗಾರೆ? ಯಾಕಂತಂದ್ರಣ್ಣ, ಹಲೋ ಸುಳ್ಳ ಅದು? ಸುಳ್ಳಣ್ಣ. ಯಾಕಂತಾರೆ ದಲಿತರು ಅಡುಗೆ ಮಾಡ್ತಿದ್ರಿಂದ ಹೋಗ್ಬೇಕು ಅಂತಂದ್ರಣ್ಣ, ದಲಿತರ ಮಕ್ಕಳೇನೆ ಅಲ್ಲಿ ಓದ್ತಾ ಇಲ್ಲ ಅಂತಾರೆ ಅವರೇ ಬೇರೆ. ಯಾಕಂತಾರೆ ಅವ್ರಿಗೂ ಇದಿರುತ್ತಣ್ಣ ಕಾಳಜಿ ಅವ್ರ ಮಕ್ಕಳಿಗೋಸ್ಕರ. ಅವ್ರ ಮಕ್ಕಳು 22 ಜನ ಬಿಟ್ಟಿರೋರಲ್ಲಿ ದಲಿತರ ಮಕ್ಕಳು ಬಿಡಿಸೋರ? ಅದಣ್ಣ ಈಗ ಒಬ್ರು ಇಲ್ಲಣ್ಣ ಅವ್ರಲ್ಲಿ. ಅವರಲ್ಲೂ ಯಾರು ಇಲ್ವಾ? ದಲಿತರ ಮಕ್ಕಳು ಯಾರು ಇಲ್ವಾ ಅದರಲ್ಲಿ? ಯಾರು ಇಲ್ಲಣ್ಣ. ಹೌದಾ? ಅವರಲ್ಲೂ ಅಣ್ಣ ಯಾರು ಇಲ್ಲಣ್ಣ. ಸರಿ ಏನಿದು ಮತ್ತಿದು ಮರ್ಮ ಇದ್ರದ್ದು ಸುದ್ದಿದು? ಅದೇ ಅಣ್ಣ, ಅದು ಯಾರೋ ಲೆಟರ್ ಬರ್ದಾಗ ಏನೋ ನಮ್ಗೆ ಅದಂತೂ ಸರಿಯಾಗಿ ಗೊತ್ತಿಲ್ಲ ಅಣ್ಣ. ಇದಂತೂ ಈ ತರ ದಲಿತ ಮಹಿಳೆ ಅಡುಗೆ ಮಾಡೋದ್ರಿಂದ ಟಿ ಸಿ ಇಸ್ಕೊಂಡು ಹೋಯ್ತಾರೆ ಅನ್ನೋದು ಮಾತ್ರ ಸುಳ್ಳಣ್ಣ. ಸರಣ್ಣ, ಅದು ಸುಳ್ಳು. ಅವರ ಮಕ್ಕಳ ಭವಿಷ್ಯಕ್ಕೋಸ್ಕರ ಟಿ ಸಿ ಇಸ್ಕೊಂಡು ಬೇರೆ ಕಡೆ ಹಾಕ್ತಾ ಇದಾರಣ್ಣ. ಸರಿಣ್ಣ. ನಾನು ಈಗ ಒಂದು ಇಬ್ರು ಸ್ವಾಮೀಜಿ ಫೋನ್ ಮಾಡಿದ್ರಮ್ಮ, ನಾವು ಹೋಗೋಣ ಊರಿಗೆ ಹೋಗಿ ನಾವು ಮಾತಾಡೋಣ, ಯಾಕೆ ಹೀಗ್ ಮಾಡ್ತಾ ಇದಾರೆ, ಇದು ಒಂದು ಅನಿಷ್ಟತೆ, ಇದು ಹಿಂದೂ ಧರ್ಮದಲ್ಲಿ ಈಗ ನಡೆಯಬಾರ್ದು, ಇದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕೇಳಿದ್ರು ಸ್ವಾಮೀಜಿ. ಅದಕ್ಕೆ ನಿನ್ನ ಒಂದು ಕನ್ಫರ್ಮ್ ಮಾಡ್ಕೋಣ, ನೀವು ಅಮ್ಮದವನೇ ಅಲ್ವಾ, ನಿಮ್ ಗ್ರಾಮನೇ ಅಲ್ವಾ, ಫಸ್ಟ್ ನಿಮ್ ಗ್ರಾಮದವ್ರದ್ದು ಎಲ್ಲಾರು ಕೇಳೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಈಗ ಮೇಲ್ವರ್ಗದವ್ರನ್ನ ಕೇಳಿದ್ರೆ ಮೇಲ್ವರ್ಗದವ್ರು ಕತೆ ಹೇಳ್ಬೋದು, ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ. ನೀವುಗಳಾದ್ರೆ ಸತ್ಯ ಹೇಳ್ತೀರಾ, ಏನ್ ನಡೆದೈತೆ ವಾಸ್ತವ ಅನ್ನೋದು. ಅದಕ್ಕೋಸ್ಕರ ಟೀಚರ್ಸ್ಗಳದ್ದು ಅಲ್ಲಿ ಪ್ರಾಬ್ಲಮ್ ಅಣ್ಣ, ಸರಿಯಾಗಿ ಇದು ಮಾಡ್ತಾ ಇರ್ಲಿಲ್ಲ ಅಣ್ಣ, ಟೀಚಿಂಗ್ ಮಾಡ್ತಾ ಇಲ್ಲ, ಇದು ಮಾಡ್ತೀನಿ ಮಕ್ಕಳಿಗೆ ಏನು ಕಲಿಸ್ತಾ ಇರ್ಲಿಲ್ಲ ಅಣ್ಣ. ಅದು ಅಣ್ಣ ಶಾಲೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಅಣ್ಣ ಬೀಗ ಹಾಕ್ತಾರಣ್ಣ ಒಂದು 2-3 ಸತಿ. ಇವರು ನಮಗೆ ಬೇಡ, ಟೀಚರ್ಸ್ ಬೇಡ ಅಂತ ಅಂದ್ಬಿಟ್ಟವಣ್ಣ. ರಿಪೀಟ್ 1-2 ವರ್ಷ ಇದು ಮಾಡೋದು, ಮತ್ತೆ ಪುನಃ ಅವ್ರನ್ನೇ ಹಾಕೋದು, ಆ ಥರ ಮಾಡ್ಬಿಟ್ಟಿರೋಣ. ಈಗ ದಲಿತ ಮಹಿಳೆ ಅಡುಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನು ಬಿಡಿಸಿಲ್ಲಣ್ಣ, ಅವರ ಮಕ್ಕಳ ಭವಿಷ್ಯಕ್ಕೋಸ್ಕರ ಬಿಡಿಸಿರೋದಣ್ಣ. ಎಜುಕೇಶನ್ ಸರಿ ಇಲ್ಲ, ಸರಿಯಾಗಿ ಪಾಠ ಮಾಡಲ್ಲ ಇವರು ಅಂತ ಅಂದ್ಬಿಟ್ಟವಣ್ಣ. ಅಷ್ಟೇ ಅಣ್ಣ. ಅದನ್ನ ಏನ್ ಮಾಡ್ರೆ ಬೇರೆ ರೀತಿ ಇದು ಮಾಡ್ಬಿಟ್ರ ಅಣ್ಣ, ಅಷ್ಟೇ ಅಣ್ಣ. ಅಷ್ಟೇ ಹೊತ್ತು ಇನ್ನೇನಿಲ್ಲ ಅಣ್ಣ. ಸರಿ ಕಣಮ್ಮ, ಥ್ಯಾಂಕ್ಸ್ ಕಣಮ್ಮ. ಓಕೆ ಅಣ್ಣ, ಥ್ಯಾಂಕ್ಸ್. ಓಕೆ ಅಣ್ಣ. ಆ ಥರದ್ದು ಯಾವುದೇ ಇದ್ರೂ ಅದನ್ನ ಸಹಿಸಬೇಡಿ, ಅದ್ರ ವಿರುದ್ಧ ನೀವೆಲ್ಲ ನಿಂತ್ಕೊಳ್ಳಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಹೌದಣ್ಣ, ನಿಜ ಅಣ್ಣ. ಅದು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತೀವಲ್ಲಮ್ಮ, ನಾವು ಅದಕ್ಕೆ ಬದ್ಧವಾಗಿ ನಡ್ಕೋಬೇಕು. ನಿಮ್ಗಳ ಮೇಲೆಲ್ಲ ಭರವಸೆ ಐತೆ ಕಣ್ರೆ, ನಾವೆಲ್ಲ ಏನು ಇದ್ರ ಹುಡುಗರಲ್ಲ, ನಮ್ಮ ಹುಡುಗರುಗಳೆಲ್ಲ ಆ ಥರದವ್ರಲ್ಲ, ಭರವಸೆ ಐತೆ. ಅಂದ್ರಣ್ಣ ಇವ್ರು ಇಷ್ಟೆಲ್ಲ ಮಾಡ್ತಾರಲ್ಲಣ್ಣ, ಅವ್ರ ಟೀಚರ್ಸ್ ಬೇಕಾದ್ರೆ ಚೇಂಜ್ ಮಾಡ್ಲಿ ಅಣ್ಣ ಬೇರೆಯವ್ರನ್ನ. ಈಗಲೂ ಸೇರ್ಸಕ್ ರೆಡಿ ಇರ್ತಾರಣ್ಣ. ಸರಿ ಅಣ್ಣ, ಅರ್ಥ ಆಯ್ತಣ್ಣ. ಟೀಚರ್ಸ್ ಬೇರೆಯವ್ರು ಬರ್ಲೇನ, ಎಜುಕೇಶನ್ ಸಮಸ್ಯೆಯಿಂದ ಬಿಡಿಸಿರೋದು ಯಾವುದು ಅಲ್ಲ. ಸರಿ ಕಣಮ್ಮ, ಇದನ್ನ ಬೇಕಾದ್ರೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತರೋಣ, ಏನ್ ಮಾಡೋಣ ಇದು. ಆಮೇಲೆ ಇನ್ನೊಂದ್ ಏನಂದ್ರೆ ಸುಳ್ಳು ಸುದ್ದಿ ಹಬ್ಸೋರ್ ವಿರುದ್ಧ ಫಸ್ಟ್ ಕ್ರಮಗಳು ಜರುಗಬೇಕು. ನಾನು ಸಹಿತ ಪತ್ರಿಕೆಯಲ್ಲಿ ಬಂದೈತೆ ಅಂತ ಹಾಕಿದೀನಮ್ಮ, ಫೇಸ್ಬುಕ್ ಪೋಸ್ಟ್ ಅಲ್ಲಿ ಹಾಕಿದೀನಿ. ಸಹಿಸಕ್ ಆಗಲ್ಲಮ್ಮ ಇದು. ಸರಿಮ್ಮ, ಒಳ್ಳೇದಾಗ್ಲಿ ಕಣಮ್ಮ. ಆ ತರದ್ದು ಏನಿಲ್ಲ ಅಂತಂದ್ರೆ ತುಂಬಾ ಖುಷಿ ವಿಚಾರ. ಈ ತರದ್ದು ಯಾವ ಕಾರಣಕ್ಕೂ ಆ ತರದ್ ನಡಿಬಾರ್ದು ನಮ್ಮ ಗ್ರಾಮಗಳಲ್ಲಿ. ಸರಿ ಕಣಮ್ಮ, ಸರಿ, ಥ್ಯಾಂಕ್ ಯು ಕಣಮ್ಮ, ಥ್ಯಾಂಕ್ ಯು.